ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಈಗ ನೋಡಿ, ಕುಂಭರಾಶಿಗೆ ಮೀನರಾಶಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಂತ ತುಂಬಾ ಜನ ಭಯಪಡಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಈ ರಾಶಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೇ ಡೇಟ್ ಅಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ನೋಡಿ, ಯಾವಾಗ್ಲೂ ಕೂಡ ನಮ್ಮ ಬರ್ತ್ ಟೈಮು ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯೂಶುವಲ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಮ್ಯಾಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದ್ಯೋಗದ ವಿಚಾರ ಸಂಬಂಧಪಟ್ಟ ಪ್ರಶ್ನೆ ನೋಡುವಾಗ, ನಿಮ್ಮ ಜಾತಕದಲ್ಲಿರುವಂತಹ ದಶಾಂಶ ಚಾರ್ಟ್, ದಶಮ ಭಾವ, ಗ್ರಹಗಳು ಜೊತೆಯಲ್ಲಿ ಅಲ್ಲಿರುವಂತಹ ಯೋಗಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅಂದ್ರೆ ಹಸ್ತದಲ್ಲೂ ಕೂಡ ಆ ಗಜಕೇಸರಿ ಯೋಗ ರಿಫ್ಲೆಕ್ಟ್ ಆಗಿದೆಯಾ? ಯಾಕೆಂತಂದ್ರೆ ಈ ಒಂದು ಹಸ್ತದಲ್ಲಿರುವಂತಹ ಗುರುಗ್ರಹದ ಸ್ಥಾನ ಏನಿದೆ, ಅಲ್ಲಿರುವಂತಹ ಸಣ್ಣ ಸಣ್ಣ ಲೈನ್ಸ್ಗಳು ನಮಗೆ ಆ ಒಂದು ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಗಜಕೇಸರಿ ಯೋಗ ಎರಡು ರಿಫ್ಲೆಕ್ಟ್ ಆಗಿರ್ಬೇಕು. ನಂತರ ಪ್ರಶ್ನೆ ಶಾಸ್ತ್ರ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೋಡುವಾಗ ನೋಡಿ, ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆದ್ರೂ ಸಹ ಹಸ್ತರೇಖೆಗಳು ಮಿಸ್ಟೇಕ್ ಆಗಲ್ಲ. ಎರಡನ್ನೂ ಕಂಬೈನ್ ಮಾಡುವಂತಹ ನಾಡಿ ಜ್ಯೋತಿಷದ ಮೂಲಕವಾಗಿ ಪ್ರೆಡಿಕ್ಷನ್ಸ್ ನ ಬಹಳ ಚೆನ್ನಾಗಿ ಈಸಿಯಾಗಿ ಕೊಡ್ಬೋದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೇಟ್ ಮೇಲೆ, ಹೆಸರು ಮೇಲೆ, ರಾಶಿ ಮೇಲೆ ಹೇಳೋದ್ರಿಂದ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಮ್ಮ ಇಂಡಿವಿಜುವಲ್ ಆಗಿರುವಂತಹ ನಮಗೇ ಆಗಿರುವಂತಹ ಪ್ರಿಡಿಕ್ಷನ್ ಅಲ್ಲ ಅದು. ಬಟ್ ಹಸ್ತರೇಖೆಗಳು ಒಬ್ಬರ ತರ ಇನ್ನೊಬ್ರಿಗೆ ಇರೋದಿಲ್ಲ, ಬಹಳ ಅಕ್ಯುರೇಟ್ ಆಗಿರುತ್ತೆ. ಎರಡನ್ನು ಮ್ಯಾಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಪ್ರೆಡಿಕ್ಷನ್ಸ್ ಕೊಡಬಹುದು. ಈ ರೀತಿ ಪ್ರೆಡಿಕ್ಷನ್ಗಾಗಿ ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಮೀನ ರಾಶಿ 2026 ಮೇ 10ನೇ ತಾರೀಕಿನ ನಂತರದಲ್ಲಿ ಈ ಮೀನ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಪಾಸಿಟಿವ್ ನೆಗೆಟಿವ್ ಏನೆಲ್ಲ ಘಟನೆಗಳಿದೆ ಅಂತ ನೋಡೋಣ. ಮೊದಲನೇದಾಗಿರುವಂತಹ ಶನಿ ಕುಜ ಗ್ರಹಗಳು, ಮತ್ತೆ ಈ ಗ್ರಹಗಳು ರಾಶಿಯಲ್ಲಿ ಇರುವಂತದ್ದು ಬಂದು ಕೆಲವು ವಿಚಾರಕ್ಕೆ ಉತ್ತಮ, ಕೆಲವು ವಿಚಾರಕ್ಕೆ ಉತ್ತಮವಲ್ಲ. ವೈವಾಹಿಕ ಜೀವನಕ್ಕೆ ಒಳ್ಳೆಯದಲ್ಲ. ಆಕಸ್ಮಿಕವಾದಂತಹ ಕಿರಿಕಿರಿಗಳು, ಜಗಳಗಳು, ಬ್ರೇಕಪ್ಗಳು ನಡೆಯುತ್ತೆ. ಶನಿ ಗ್ರಹ ಕೂಡ ಅಲ್ಲಿರೋದ್ರಿಂದ ಒಂದು ಮಲೆಫಿಕ್ ಪ್ಲಾನೆಟ್ ಅದು. ಇದು ಬಂದು ನಿಮಗೆ 12th ಲಾರ್ಡ್ ಇಂದ ರಾಶಿ ಬಂದು ಒಳ್ಳೆಯದಲ್ಲ. ರಿಲೇಶನ್ಶಿಪ್ಗಳಲ್ಲಿ ಕೇರ್ಫುಲ್ ಆಗಿರಿ. ನಿಮ್ಮ ಮಾತಿನ ವರಸೆಯಲ್ಲಿ ಒಂದ್ ಸ್ವಲ್ಪ ಕಂಟ್ರೋಲ್ ಇರಲಿ. 2ನೇ ಮನೆಗೆ ಸೂರ್ಯ ಬಂದ್ರಿಂದ ನೀವು ಏನೇನೋ ಮಾತಾಡುವಂಥದ್ದು, ಜಗಳ ಮಾಡುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳೆಲ್ಲ ಇರೋದ್ರಿಂದ ಮಾತಿನ ಮೇಲೆ ನಿಗಾ ವಹಿಸಿ. ಚತುರ್ಥದಲ್ಲಿ ಗುರುಗ್ರಹ ಬರ್ತಾನೆ. ಇದು ಬಂದು ನಿಮಗೆ ಪ್ರಾಪರ್ಟಿ ಖರೀದಿಗೆ ಬಹಳ ಉತ್ತಮ. ಮನೇನ ಕಟ್ಸೋದಕ್ಕೆ, ಪ್ರಾಪರ್ಟಿ ಮಾಡ್ಕೊಳ್ಳೋದಕ್ಕೆ, ಎಲ್ಲೋ ಒಂದು ಸ್ಟ್ರಕ್ ಆಗಿರೋದು ಒಂದು ಪ್ರಾಪರ್ಟಿ, ಅದು ನಿಮಗೆ ಸಿಗೋವಂತ ಸಾಧ್ಯತೆ, ಪಿತ್ರಾರ್ಜಿತ ಆಗಿರ್ಬೋದು, ಸ್ವಯಾರ್ಜಿತ ಆಗಿರ್ಬೋದು, ಮ್ಯಾಕ್ಸಿಮಮ್ ಇರುತ್ತೆ. ಗುರುಗ್ರಹ ಯಾವಾಗ ಬೃಹದಾಕಾರವಾಗಿರೋದ್ರಿಂದ ಗುರುಗ್ರಹ ನಿಮಗೆ ದೊಡ್ಡ ಮಟ್ಟದ ಮೊತ್ತ, ದೊಡ್ಡ ಮಟ್ಟದ ಪದವಿಯನ್ನ ನಿಮಗೆ ಪ್ರಾಪ್ತಿ ಮಾಡೋ ಸಾಧ್ಯತೆ ಇರುತ್ತೆ. ನೀವು ಯಾವುದೋ ಒಂದು ಪೊಸಿಷನ್ ಟ್ರೈ ಮಾಡ್ತಿದ್ದೀರಾ, ಅದು ನಿಮಗೆ ಸಿಗ್ಬೋದು. 3ನೇ ಮನೆಯಿರುವಂತಹ ಶುಕ್ರ ಎಸ್ಪೆಷಲಿ ನಿಮ್ಮ ತಂಗಿಯರಿಗೆ ತುಂಬಾ ಒಳ್ಳೆಯದು. ರಕ್ತ ಸಂಬಂಧಿಗಳಲ್ಲಿರುವಂತಹ ಸಿಬ್ಲಿಂಗ್ಸ್ ಆಗಿರುವಂತಹ ತಂಗಿಯರಿಗೆ ಬಹಳ ಒಳ್ಳೆಯದು, ಅವರ ಅಭಿವೃದ್ಧಿ ಆಗುತ್ತೆ. 6ನೇ ಮನೆ ಇರುವಂತಹ 12ನೇ ಮನೆ ಇರುವಂತಹ ರಾಹು ಗ್ರಹದಿಂದ ವಿದೇಶದ ಸಂಚಾರ, ವಿದೇಶಕ್ಕೆ ಹೋಗುವಂಥದ್ದು ಅಥವಾ ಇಲ್ಲೇ ಬೇರೆ ಔಟ್ ಆಫ್ ಸ್ಟೇಟ್ಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಲ್ಲಿ ಓಡಾಟ ತಿರುಗಾಟಗಳು ಇರುವಂತ ಸಾಧ್ಯತೆ. ಒಂಥರ ಇಂಟೀರಿಯರ್ ಪ್ಲೇಸಸ್ ಎಲ್ಲ ಟ್ರೆಕ್ಕಿಂಗ್ ಹೋಗ್ತಾರಲ್ವಾ, ಆ ತರ ರಾಹು 12ನೇ ಮನೆ ಇದ್ದವರಿಗೆ ಹೋಗುವಂತ ಸಾಧ್ಯತೆ ಎತ್ತರದಲ್ಲಿ ಇರುತ್ತೆ. ಆಮೇಲೆ ಈ ರಾಶಿಯಲ್ಲಿ ಇರುವಂತವ್ರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ರಿಲೇಶನ್ಶಿಪ್ ಅಲ್ಲಿ ಕಿರಿಕಿರಿಗಳಾಗುತ್ತೆ, ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಪ್ರೋಗ್ರೆಸ್, ಬದಲಾವಣೆ, ಹೊಸ ಜಾಬ್, ಹೊಸ ಪೊಸಿಷನ್ ಸಿಗೋ ಸಾಧ್ಯತೆ ಇರುತ್ತೆ. ಇರೋ ಜಾಬ್ ಅಲ್ಲಿ ಪ್ರಮೋಟ್ ಆಗುವಂತದ್ದು, ಟ್ರಾನ್ಸ್ಫರ್ ಸಾಧ್ಯತೆಗಳು ಇರುತ್ತೆ. ಬಟ್ ಇದು ಜಾಬ್ ಚೇಂಜ್ ಮಾಡಕ್ ಒಳ್ಳೆ ಸಮಯ. ಯಾಕೆಂದ್ರೆ ಈಗ ನೀವು ಜಾಬ್ ಚೇಂಜ್ ಮಾಡಿದ್ರು ಸಹ ಉತ್ತಮವಾಗಿರುವಂತಹ ಕೆಲಸ ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ. ವಿವಾಹ ಬಹಳ ವಿಳಂಬ ಆಗುತ್ತೆ. ಆಮೇಲೆ 2ನೇ ಮನೆ ಇರುವಂತಹ ಸೂರ್ಯ ಗ್ರಹದಿಂದ ನಿಮಗೆ ಸಾಲ ಇನ್ನೂ ಹೆಚ್ಚಾಗುವಂಥದ್ದು, ಹಣವನ್ನ ಕಳ್ಕೊಳ್ಳುವಂಥದ್ದು, ಹಣ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಬಿಸ್ನೆಸ್ ಗಳಿಗೆ ಇನ್ವೆಸ್ಟ್ಮೆಂಟ್ ನ ಮಾಡಬೇಡಿ, ಸ್ವಲ್ಪ ಇನ್ನು ವೆಯ್ಟ್ ಮಾಡಿ. ಬರ್ತ್ ಚಾರ್ಟ್ ಅಲ್ಲಿ ಪಾಸಿಟಿವ್ ಆಗಿರುವಂತಹ ಸೀಕ್ವೆನ್ಸ್ ನಡೀತಿದೆಯಾ, ದಶೆ, ಅಂತರ್ದಶೆ, ಪ್ರತ್ಯಂತರ ದಶೆ ಹೇಗಿದೆ, ಇದು ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಇದರಿಂದ ನಿಮಗೆ ಸಾಲ ಆಗುವಂಥದ್ದು, ಲಾಸ್ ಆಗುವಂಥದ್ದನ್ನ ನೀವು ತಪ್ಪಿಸ್ಕೋಬಹುದು. ಇಷ್ಟು ವಿಚಾರಗಳು ಮೀನರಾಶಿಗೆ ಸಂಬಂಧಪಟ್ಟಿದೆ.